ವೆಲ್ಕಮ್ ಬ್ಯಾಕ್. ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಆರೋಪ ಸಂಬಂಧ ನ್ಯೂಸ್ 18 ಕನ್ನಡಕ್ಕೆ ನಟ ಜೈ ಜಗದೀಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು ಘಟನೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಜೈ ಜಗದೀಶ್. ಅವತ್ತು ಬೆಳ್ಳೂರು ಟೋಲ್ಗೇಟ್ ಬಸ್ ಹೋಗ್ತಾ ಇತ್ತು. ಅಲ್ಲಿ ಬಸ್ನಿಂದ ಒಬ್ಬಾತ ನಮ್ಮ ಕಾರ್ನ ಮೇಲೆ ನೀರಿನ ಬಾಟಲ್ ಅನ್ನ ಎಸ್ದ. ಆ ವೇಳೆ ವ್ಯಕ್ತಿಯನ್ನ ನಾನು ಪ್ರಶ್ನೆ ಮಾಡಿದೆ, ಯಾಕಯ್ಯ ಹಿಂದೆ ಕಾರ್ ಬರ್ತಿರೋದು ಕಾಣಿಸಲ್ವಾ, ಈ ತರ ಎಸ್ದಿಯಲ್ಲ ಅಂತ. ಬಳಿಕ ಆ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ದ. ಈ ಹಿನ್ನೆಲೆಯಲ್ಲಿ ಟೋಲ್ ಬಳಿ ಗಲಾಟೆ ಆಯಿತು. ನಾನು ಆತನ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಜೈ ಜಗದೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನವತ್ತು ಮದ್ಯಪಾನ ಮಾಡಿರಲಿಲ್ಲ ಅಂತಾನೂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಟ ಜೈ ಜಗದೀಶ್ ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಕಾರಿನ ಮೇಲೆ ನೀರಿನ ಬಾಟಲ್ ಬಿದ್ದಿತ್ತು. ನಂತರ ಬೆಳ್ಳೂರು ಕ್ರಾಸ್ನಲ್ಲಿ ಜಯರಾಮೇಗೌಡ ಎಂಬಾತನನ್ನ ಬಸ್ನಿಂದ ಕೆಳಗಿಳಿಸಿ ಜೈ ಜಗದೀಶ್ ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಕೇಳಿಬಂದಿತ್ತು. ನಟ ಜೈ ಜಗದೀಶ್ ಅವರು ಮದ್ಯಪಾನವನ್ನ ಮಾಡಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಮಂಡ್ಯದ ಬೆಳ್ಳೂರು ಠಾಣೆಯಲ್ಲಿ ವ್ಯಕ್ತಿಯೊಬ್ಬರು ದೂರನ್ನ ನೀಡಿದ್ದಾರೆ. ಈ ದೂರಿನ ಹಿನ್ನೆಲೆ ಇವತ್ತು ಬೆಳ್ಳೂರು ಠಾಣೆಗೆ ಹಿರಿಯ ನಟ ಜೈ ಜಗದೀಶ್ ಅವರು ಆಗಮಿಸಿದ್ದಾರೆ. ಬನ್ನಿ, ಆಗಿದ್ರೆ ಅವತ್ತು ನಡೆದಂತ ಘಟನೆ ಏನು ಅನ್ನೋದನ್ನ ಸ್ವತಃ ಜೈ ಜಗದೀಶ್ ಅವರಿಂದನೇ ತಿಳ್ಕೊಳ್ಳೋಣ. ಸರ್, ಅವತ್ತು ನಾನು ಕಾರಲ್ಲಿ ಊರಿಗೆ ನಾನು ಪ್ರತಿ ವಾರ ಊರಿಗೆ ಹೋಗ್ತೀನಿ. ಹೋಗೋದು ಇದೇ ರೋಡ್ನಲ್ಲೇ, ಕುಣಿಗಲ್ಲು ಹಿಂಗೆ ಹೋಗ್ತೀನಿ. ಚನ್ನರಾಯಪಟ್ಟಣದ ಮೇಲೆ ನಾನು ಹೋಗೋದು. ಅವತ್ತು ನಡೆದಿದ್ದಿಷ್ಟೇ, ಯಾರೊಬ್ಬ ವ್ಯಕ್ತಿ ಬಸ್ಸಿಂದ ಬಾಟ್ಲೆಸ್ದ. ಅದು ನನ್ನ ಕಾರ್ ಮೇಲೆ ಬಿದ್ದು ಕೆಳಗಡೆ ಬಿದ್ದೋಯ್ತು. ಬಸ್ಸಿಂದ ಇಳ್ದ. ಯಾಕಪ್ಪ ಬಾಟ್ಲೆ ಬಿಸಾಡಿದೆ ನೀನು, ಆ ಕಡೆ ಸೈಡಿಗೆ ಎಸಿಬಾರ್ದ, ನನ್ನ ಕಾರ್ ಮೇಲೆ ಯಾಕೆ ಎಸಿತೀಯ ಅಂತಂದೆ. ನಾನು ಎಸ್ದಿಲ್ಲ ಅಂತಂದ. ನಾನು ನೋಡಿದೆಪ್ಪ, ನೀನೇ ಎಸ್ದಿದ್ದು, ನೀನು ನಾನು ನಿನ್ನನ್ನು ಚೆನ್ನಾಗಿ ನೋಡಿದೆ, ನೀನೇ ಎಸ್ದಿದ್ದು, ನಾನು ಎಸ್ದಿಲ್ಲ ಅಂತಂದ. ಏನೋ ಮಾಡ್ತೀಯ ನೀನು ಅಂತ ನನ್ನ ಹತ್ರ ಬಂದು ಮಾಡ್ದೆ. ನಾನು ಅದಕ್ಕೂ ಏನೂ ಮಾತಾಡಲಿಲ್ಲ. ಈ ಮನುಷ್ಯ ನಂಗೆ ಅಂದಿದ್ದು ಇಷ್ಟ ಆಗಲಿಲ್ಲ, ತಳೆದ್ರು. ಹೋಗಯ್ಯ ಸುಮ್ಮನೆ, ನಾನು ಹೇಳಿದೆ, ಬಾ ಇಲ್ಲಿ ಜಗಳ ಮಾಡ್ಕೊಳ್ಳೋದು ಬೇಡ, ಹೊಟ್ಟೋಗೋಣ ನಡಿ ಅಂದ್ಬಿಟ್ಟು ನಾವು ಅಲ್ಲಿಂದ ಮೂವ್ ಆದವು ಅಷ್ಟೇ. ಇಷ್ಟೇ ಘಟನೆ ನಡೆದಿದ್ದು, ಬೇರೆ ಏನೂ ಘಟನೆ ನಡೆಯಿಲ್ಲ. ಆಮೇಲೆ ಇನ್ನೊಂದು ವಿಷಯ ಕ್ಲಿಯರಾಗಿ ಹೇಳ್ತೀನಿ, ನಾನು ಮದ್ಯಪಾನ ಮಾಡಿಲ್ಲ, ಮಾಡೋದು ಇಲ್ಲ. ರಾತ್ರಿ ಹೊತ್ತು ಫ್ರೆಂಡ್ಸ್ ಜೊತೆ ನಾನು ತೊಗೊಳೋದುಂಟು, ಆದರೆ ಹಗಲೊತ್ತೆಲ್ಲ ಕುಡ್ಕೊಂಡು ಯಾರ ಮೇಲೆ ಹಲ್ಲೆ ಮಾಡೋದು ಇದೆಲ್ಲ ಯಾರೋ ಬೇಕು ಅಂತ ನನ್ನ ಮೇಲೆ ಮಾಡಿರೋ ಪ್ರಚಾರ, ಕೆಟ್ಟ ಪ್ರಚಾರ ಅಂತಲೇ ಹೇಳ್ಬೋದು. ನಾನು ಆ ಥರ ಇಲ್ಲವೇ ಇಲ್ಲ, ನಾನು ಆ ಥರ ಮನುಷ್ಯನಲ್ಲ. ನನಗೂ ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ಫ್ಯಾಮಿಲಿ ಇದೆ. ನಾನು 47 ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಘನತೆನ ನಾನು ಉಳಿಸ್ಕೊಂಡ್ಬಂದಿದ್ದೀನಿ. ಇದೆಲ್ಲ ಅಪಪ್ರಚಾರ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ಒಂದು ದಿವಸ ಗೊತ್ತಾಗುತ್ತೆ, ಆಚೆ ಬರುತ್ತೆ. ಹಣ್ಣು ವಿಚಾರನ ಇಷ್ಟು ದೊಡ್ಡದು ಮಾಡಲಿಕ್ಕೆ ಏನಾದರೂ ಹಿಂದೆ ಅಂದರೆ ಜೈ ಜಗದೀಶ್ಗೆ ಆಗದೆ ಇರತಕ್ಕಂಥವ್ರು ಏನಾದರೂ ಇದಕ್ಕೆ ರೆಕ್ಕೆ ಪುಕ್ಕ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. 47 ವರ್ಷದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ವೈರಿಗಳಿಲ್ಲ, ಯಾರ ಜೊತೆ ಜಗಳ ಮಾಡ್ಕೊಂಡಿಲ್ಲ, ಆ ಥರ ಏನೂ ಇಲ್ಲ. ಯಾತಕ್ಕಿದೆ ನಡೀತಾ ಇದೆ, ನನ್ನ ಬ್ಯಾಡ್ ಲಕ್ಕೋ ನನ್ನ ಬ್ಯಾಡ್ ಟೈಮೋ ಏನೋ ಗೊತ್ತಿಲ್ಲ, ನಡೀತಾ ಇದೆ ಈ ಥರ. ಸರ್, ನೀವು ಅವತ್ತು ಜೊತೆನಲ್ಲಿ ಇದ್ರಿ ಅಂತ ಗೊತ್ತಾಯ್ತು. ಏನು ನಡೀತು ಸರ್, ಆ್ಯಕ್ಚುಲಿ ಏನಾಯ್ತು? ಆ್ಯಕ್ಚುಲಿ ಸರ್, ಅದೇ ಕಾರಿಂದ ಅದು ನಾವು ಕಾರ್ ಹೋಗ್ಬೇಕಾದ್ರೆ ಕಾರ್ ಮುಂದೆ ಬಸ್ ಹೋಗ್ತಿದ್ದಲ್ಲ, ಬಸ್ಸಿಂದ ಇಳಿಬೇಕಾದ್ರೆ ಅವ್ನು ಬಾಟ್ಲಿ ಎಸಿದ್ದು ನೋಡಿದೆ ನಾವು. ಎಷ್ಟು ಕಾರ್ ಮೇಲೆ ಸ್ವಲ್ಪ ಬೀಳ್ತು ಬನೆಟ್ ಮೇಲೆ. ಆಮೇಲೆ ನಾವು ಹಂಗೆ ಬಸ್ಸು ಮೂವ್ ಆಯ್ತಲ್ಲ, ನಾವು ಬಸ್ಸಿಗೆ ಇಳಿದಾಗ ನಾವು ಕೇಳಿದ್ವು, ಸರ್ ಏನು ರೀ ಸ್ವಾಮಿ ಹಿಂಗೆ ಆಗ್ತೀರಾ, ಗೊತ್ತಾಗಲ್ಲ, ಆ ಕಡೆ ಹಾಕೋಕ್ಕಾಗಲ್ವಾ ಅಂತ ಹೇಳಿದ್ರು. ನಾನು ನೋಡ್ದೆ ಅಂದ್ರೆ ಏಕವಚನದಲ್ಲಿ ಬಂತ ತುಂಬ ಕೆಟ್ಟ ಮಾತೆಲ್ಲ ಶಬ್ದ ಮಾಡಿ ಬಂದ. ಆಮೇಲೆ ಕೈ ಮಿಲಾಸಾಗೆ ಬಂದ, ಕರ ಇದೇ ಊರು ಫೋನ್ ಮಾಡ್ತೀನಿ ಅಂತ ಎಲ್ಲ ಫೋನಲ್ಲಿ ಇದು ಮಾಡೋದ. ಹೋಗಿ ಸರ್ಗೂ ಹಿಂಗೆ ತಳ್ಳಾಡ್ದ, ನಾನು ಹೋಗಿ ನುಗ್ದೆ ಅಷ್ಟೇ. ಅವ್ನಿಗೆ ಏನು ಮಾತ್ರ ಮಾಡಿಲ್ಲ ಅಷ್ಟೇ. ಸೊ ಇದು ಹಿರಿಯ ನಟ ಜೈ ಜಗದೀಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುದ್ದೇಗೌಡ ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ, ಮಂಡ್ಯ.